ಆಲ್ರೆಡಿ ಟೈಮ್ ಆಗಿತ್ತು, ಇನ್ನೇ ಪ್ರಸಾದ ತಿನ್ನೋ ಟೈಮ್ ಆಯಿತು. ಅದಕ್ಕೆ ಎಲ್ಲರೂ ಒಂದು ಕಡೆ ಬಿಸಿಲಿತ್ತಲ್ಲ, ಅದಕ್ಕೆ ಮರದ ಕೆಳಗಡೆ ಎಲ್ಲ ಲೈನಾಗಿ ಕೂತ್ಕೊಂಡು ಇವಾಗ ಪ್ರಸಾದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಶಿಕ್ಕಿಯವರೆಲ್ಲ ಫಸ್ಟು ಎಲ್ಲರಿಗೂ ಹಾಕ್ಕೊಡ್ತಾಯಿದ್ರು. ನಾನೆಲ್ಲ ತಿಂದ್ಕೊಂಡು ಆಮೇಲೆ ಅವ್ರು ತಿನ್ನೋಣ ಅಂತ ಹೇಳಿ ಲಾಸ್ಟಲ್ಲಿ ಇವಾಗ ಅವ್ರು ತಿನ್ನೋಣ ಅಂತ ಕೂತ್ಕೊಂಡ್ರು. ನಾನು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಜಾಸ್ತಿ ತಿನ್ಬೋದು ಅಂತ ಕೂತಿದ್ದೀರಿ ಅಂತ ಇದ್ದೆ. ಅದಕ್ಕೆ ನಗಾಡ್ತಾಯಿದ್ರು. ಹಾಗೆ ಮನೆಗೆ ಬಂದು ಅಮ್ಮ ಹಬ್ಬ ಅಂತ ಒಬ್ಬಟ್ಟು ಪಾಯಸ ಎಲ್ಲನೂ ಮಾಡ್ತಾಯಿದ್ರು. ಹಾಗೆ ಊಟ ಮಾಡ್ಕೊಂಡು ಹೋಗೋಣ, ಟೈಮ್ ಆಗುತ್ತೆ ಊರಿಗೆ ಹೋಗೋಕ್ಕೆ ಅಂತ ಊಟ ಮಾಡ್ಕೊಂಡು ಇವಾಗ ಹೊಸ ಜಮೀನಿಗೆ ಬಂದ್ವಿ. ಯಾಕಂದರೆ ಅರವೆ ಜಮೀನಿಗೆ ಬಂದ್ವಿ. ಯಾಕಂದರೆ ಅಲ್ಲಿ ಫ್ಯಾಮಿಲಿ ಇರಿಸಿದ್ವಲ್ಲ, ಅವರೆಲ್ಲ ಹಬ್ಬ ಅಂತ ಊರಿಗೆ ಹೋಗಿದ್ರು. ಅರವೆ ಜಮೀನಿಗೆ ಬಂದು ಹಸು ಮತ್ತು ಕರು ಎಲ್ಲ ಹಾಗೆ ನಿಂತಿದ್ವು. ಅದಕ್ಕೆ ಮೇವು ಹಾಕ್ಬೇಕಂತ ಎಲ್ಲನೂ ಕಟ್ ಮಾಡಿ ಹಸ್ಬೆಂಡು ಹಾಕ್ತಾಯಿದ್ರು. ಹಾಗೆ ನಾನು ಬಾಳೆ ತೋಟ ಅದೆಲ್ಲ ವೀಡಿಯೋ ಮಾಡ್ಕೊತ ನಿಂತಿದ್ದೆ. ಹಾಗೆ ನಾಯಿಗೂ ಕೂಡ ಊಟ ಹಾಕ್ಬೇಕಾಯ್ತು. ನಾಯಿ ಮತ್ತು ಬೆಕ್ಕು ಎಲ್ಲ ಅಳ್ತಾಯಿದ್ವು. ಅದಕ್ಕೆ ಬಂದು ಊಟ ಹಾಕೋಣ ಅಂತ ಅಮ್ಮನ ಮನೆಯಿಂದ ಸ್ವಲ್ಪ ಊಟ ತಗೊಂಡು ಬಂದಿದ್ವಿ. ಹಾಗೆ ನನ್ನ ಮಗಳು ಬೆಕ್ಕು ಹಿಡಿತೀನಿ ಅಂತ ಹೇಳಿ ಬಂದು ಅದು ಮಂಚದ ಕೆಳಗಡೆ ಎದುರ್ಕೊಂಡು ಹೋಗ್ಬಿಡ್ತು, ಹೊಸಬ್ರು ಅಂತ. ಹಾಗೆ ಅಡುಗೆ ಮನೆಯಲ್ಲಿ ಹಾಲಿತ್ತು, ಅದು ತಗೊಂಬಂದು ಹಾಕಿ ನನ್ನ ಮಗಳೇ ಕುಡಿಸ್ತಾಯಿದ್ಲು. ಲಾಸ್ಟಲ್ಲಿ ಬೆಕ್ಕು ಸಿಕ್ತೊಳಗೆ ಕುಡಿಸ್ಬಿಟ್ಟು ಹಾಗೆ ನಾಯಿಗೂ ಸ್ವಲ್ಪ ಊಟ ಹಾಕೋಣ ಅಂತ ರೈಸು ಮತ್ತು ಹಾಲು ಎಲ್ಲನೂ ಮಿಕ್ಸ್ ಮಾಡಿ ಹಸ್ಬೆಂಡ್ ಕೈಲಿ ಹಾಕ್ಸಿ ಇವಾಗ ಊರಿಗೆ ಬಂದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ.